ರಾಜ್ಯ ಸರ್ಕಾರ ನಿನ್ನೆ ಒಂದು ಮಸೂದೆ ತಂದಿದೆ. ಅಂದರೆ ಸರ್ಕಾರಿ ಉದ್ಯಾನವನಗಳಲ್ಲಿ 5% ಮೀಸಲಿಡಬೇಕು, ಕಮರ್ಷಿಯಲ್ಲು ಕಾಂಪ್ಲೆಕ್ಸು ರಸ್ತೆ ಕಾಮಗಾರಿ ಮಾಡ್ಬೋದು ಎಂಬುದು ಒಂದು ಕಡೆ ಮಸೂದೆ ಅಂಗೀಕಾರ ಆಗಿದೆ, ತಿದ್ದುಪಡಿ ತಂದಿದ್ದಾರೆ. ಈ ಒಂದು ವಿಚಾರಕ್ಕೆ ಇಲ್ಲಿ ಒಂದು ಕಡೆ ಪರಿಸರ ತಜ್ಞರು ಮತ್ತೊಂದು ಕಡೆ ಬೆಂಗಳೂರು ಜನ ಆಕ್ರೋಶ ಹೊರಹಾಗ್ತಿದ್ರೆ ಈ ಒಂದು ಮಸೂದೆ ತಂದಿದ್ದು ಸರಿಯಲ್ಲ. ಯಾಕಂದರೆ ಚಿಕ್ಕ ಚಿಕ್ಕ ಪಾರ್ಕ್ಗಳು ಎಲ್ಲ ಕ್ಲೋಸ್ ಮಾಡ್ತಾರೆ ರಸ್ತೆ ಕಾಮಗಾರಿ ಅಂತ. ದೊಡ್ಡ ದೊಡ್ಡ ಪಾರ್ಕ್ಗಳು ಇದೀಗ ಪೆಟ್ಟು ಬಿಡುತ್ತೆ, ಪರಿಸರಕ್ಕೂ ಹಾನಿ ಆಗುತ್ತೆ, ಮೊದಲೇ ಪೊಲ್ಯೂಷನ್ ಜಾಸ್ತಿ ಆಗಿದೆ. ಇದರ ನಡುವೆ ಈ ಒಂದು ಕಾಯ್ದೆ ತಿದ್ದುಪಡಿ ಆಗಿದ್ದು ಸರಿಯಲ್ಲ ಎಂಬುದು ಆಕ್ರೋಶ ಕೇಳಿ ಬಂದಿದೆ. ಸಾಕಷ್ಟು ಜನ ಇಲ್ಲಿದ್ದಾರೆ, ಮಾತಾಡಿಸ್ತೀನಿ ಸರ್, ನಮಸ್ತೆ. ಇದೀಗ ಹೊಸ ಮಸೂದೆಯನ್ನು ಈಗ ತಿದ್ದುಪಡಿ ತಂದಿದ್ದಾರೆ. ಸರ್ಕಾರಿ ಉದ್ಯಾನಗಳಲ್ಲಿ 5% ಜಾಗ ಈ ಕಮರ್ಷಿಯಲ್ಲು ಕಾಂಪ್ಲೆಕ್ಸು ರಸ್ತೆ ಕಾಮಗಾರಿ ಎಲ್ಲ ಮಾಡ್ಬೋದು ಅಂತ ಏನು ಹೇಳ್ತೀರಿ ಸರ್ ಅಂತ ಈ ಸರ್ಕಾರಿ ಒಂದು ನಿರ್ಧಾರಕ್ಕೆ? ಇದು ಈಗ ನಮ್ಮ ತಾತನ ಕಾಲದಿಂದ ನಾವು ಇಲ್ಲಿ ಓಡಾಡಿಕೊಂಡು ಆರಾಮಾಗಿ ಎಂಜಾಯ್ ಮಾಡಿಕೊಂಡು ವಾಕಿಂಗ್ ಮಾಡ್ಕೊಂಡು ಇದ್ದೀವಿ. ಇದನ್ನು ಮಸೂದೆ ತಂದುಬಿಟ್ಟು ಪರರಿಗೆ ಇದನ್ನು ಸ್ವತ್ತು ಕೊಟ್ಬಿಟ್ರೆ ಅಲ್ಲಿಗೆ ವ್ಯಾಪಾರ ಮಾಡ್ದಂಗಲ್ವಾ ಇದು? ಸರಿ, ಎಲ್ಲ ದುಡ್ಡುಗೋಸ್ಕರ ಮಾಡ್ತಾರೆ ಅನ್ನೋದು ನಮ್ಮ ಅಭಿಪ್ರಾಯ. ಅದು ತಪ್ಪು, ಅದು ನಾವು ಖಂಡಿಸ್ತೀವಿ, ಸರಿ ಇಲ್ಲ, ಅದು ತಪ್ಪು. ಸರ್ ಏನು ಹೇಳಿದ್ರೆ ಸರ್? ಆ್ಯಕ್ಚುಲಿ ಇದು 5% ಅಂತ ಹೇಳ್ತಾರಷ್ಟೇ. ಕೊನೆಗೆ ಅದು ಕಟ್ಟಿ ಮಾಡಿ ಕನ್ಸ್ಟ್ರಕ್ಷನ್ ಮಾಡೋ ಟೈಮಲ್ಲಿ 10% ಆಗ್ಬೋದು, ಇಲ್ಲ 20% ಆಗ್ಬೋದು. ಇದು ಸಾರ್ವಜನಿಕರಿಗೆ ಅನುಕೂಲವಾಗದೇ ಇರೋ ಕಾಯ್ದೆ. ದಯವಿಟ್ಟು ಈ ಕಾಯ್ದೆನ ಎಲ್ಲರೂ ವಿರೋಧ ಮಾಡಿ ಇದನ್ನು ಕೈ ಬಿಡಬೇಕು ಅಂತ ನಾವು ವಿನಂತಿಸ್ತಾ ಇದ್ದೀವಿ ಸರ್. ಯಾಕಂದರೆ ಗ್ರೀನರಿ ಈಗ ಸಂಪೂರ್ಣ ನಾಶ ಆಗ್ತಿದೆ, ಪೊಲ್ಯೂಷನ್ ಜಾಸ್ತಿ ಆಗ್ತಿದೆ, ರೋಗ ರುಜಿನಗಳು, ಕ್ಯಾನ್ಸರ್ ಅಂತ ರೋಗ ರುಜಿನ ಮಕ್ಕಳಿಗೂ ಸಹ ಬರ್ತದೆ. ಮತ್ತೆ ಪೆಟ್ಟು ಬಿಡಲ್ವ ಅಂತ ಈ ಒಂದು ತಿದ್ದುಪಡಿಯಿಂದ? 100% ಇದು ಬೀಳುತ್ತೆ. ಇನ್ನೊಂದು ಏನು ಹೇಳ್ತೀನಿ ಅಂದರೆ, ಸರ್ಕಾರಕ್ಕೆ ಎಲ್ಲೆಲ್ಲಿ ದುಡ್ಡು ತಿನ್ನಬೇಕು ಅನ್ನೋ ಆಸೆ ಬಂದುಬಿಟ್ಟಿದೆ ಅವರಿಗೆ. ಪಾರ್ಕು ಬಿಡಲ್ಲ ಅಂತಾರೆ, ರೋಡಲ್ಲಿ ಗಾಡಿ ನಿಲ್ಲಿಸಿದರೆ ಅವ್ರಿಗೂ ಬಿಡಲ್ಲ ಅಂತಾರೆ. ಯಾವ ರೀತಿ ಬಂದಿದೆ ಸರ್ಕಾರ, ನಡೀತಾ ಇದೆಯಾ ಇಲ್ಲಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ ನಮಗೆ. ಆ ಮಟ್ಟಿಗೆ ಬಂದು ನಿಂತಿವೆ ಸರ್ಕಾರ. ಸರ್ ಇದು ಲಾಲ್ಬಾಗ್ 12 ಎಕರೆ ಹೋಗುತ್ತೆ, ಕಬ್ಬನ್ ಪಾರ್ಕ್ 12 ಎಕರೆ ಹೋಗುತ್ತೆ, 5% ಅಂದರೆ ಇದೆಲ್ಲ ಮಾಡ್ತಾ ಇರೋದು ಏನಂದರೆ ಅವ್ರವ್ರ ಸ್ವಾರ್ಥಕ್ಕೋಸ್ಕರ ಅಷ್ಟೇ. ಇದು ಸ್ವಾರ್ಥಕ್ಕೋಸ್ಕರ ಇವರು ಲಾಲ್ಬಾಗ್ನು ಮಾರ್ತಾರೆ, ಏನೇನು ನಿಮ್ಮ ಪ್ರಾಪರ್ಟಿಗಳೇನೇ ಇದೆ ಎಲ್ಲ ಮಾರಾಕ್ಬಿಡ್ತಾರೆ. ಇದುವರೆಗೂ ಗೌರ್ಮೆಂಟ್ ಪ್ರಾಪರ್ಟಿಗಳೆಲ್ಲ ಉಳಿಸ್ಕೊಂಬಂದಿದ್ದಾರೆ. ಇದು 242 ಎಕರೆ ಆಗಿನ ಕಾಲದಲ್ಲಿ 100 ವರ್ಷದಿಂದ ಉಳಿಸ್ಕೊಂಬಂದಿರೋ ಜಾಗನ 5% ಕೊಡ್ತೀನಿ, 10% ಏನಕ್ಕೆ ಕೊಡಬೇಕು? ಬೇರೆ ಜಾಗಗಳಿಲ್ವಾ ಇವ್ರಿಗೆ? ಕೊಡಿ, ಇವ್ರ ಮನೆದು ಕೊಟ್ಬಿಡಲಿ. ಏನಕ್ಕೆ ನಮ್ಮ ಜಾಗಗಳೇ ಬೇಕು ಇವ್ರಿಗೆಲ್ಲ? ಇದು ಸರಿ ಇಲ್ಲ, ಇದು ನಾವು ಖಂಡಿಸ್ತೀವಿ ಸರ್. ಲಾಲ್ಬಾಗ್ ಅಂತ 2 ಪಾರ್ಕ್ ಇದೆ, ಕಬ್ಬನ್ ಪಾರ್ಕ್, ಲಾಲ್ಬಾಗ್. ಸರ್, ಈ ಥರ 5% ಹೋಯ್ತಂದರೆ ಚಿಕ್ಕ ಚಿಕ್ಕ ಪಾರ್ಕ್ಗಳು ಕಾಣೆ ಆಗುತ್ತೆ, ನಿಮ್ಗೆ ವಾಕಿಂಗ್ ಮಾಡೋಕ್ಕೆ ಜಾಗ ಇರಲ್ಲ, ತುಂಬ ಸಮಸ್ಯೆ ಆಗಲ್ವಂತ? ಇಲ್ಲಿ ಮುಖ್ಯವಾಗಿ ವಯಸ್ಸಾದವರು ತುಂಬ ಜನ ಬರ್ತಾರೆ, ಇದನ್ನು ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊತಾ ಇದ್ದಾರೆ. ಅದಕ್ಕೆ ಅಡ್ಡಿ ಮಾಡ್ದಂಗೆ ಆಗುತ್ತೆ. ದಯವಿಟ್ಟು ಇದನ್ನು ನಾವು ಖಂಡಿಸ್ತೀವಿ. ಇದು ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಬಿಡೋದಿಲ್ಲ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.